ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಿಮಶ್ ಕಿಚನ್. ನಾನಿವತ್ತು ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ. ಫಸ್ಟಿಗೆ ನಾನು ತೆಂಗಿನಕಾಯಿ, ಬ್ಯಾಡಗಿ ಮೆಣಸು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ. ನಂತರ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ನಾವು ಬ್ಯಾಡಗಿ ಮೆಣಸನ್ನು ಹುರ್ಕೊಳ್ಳೋಣ ನೀಟಾಗಿ, ಫ್ರೈ ಆಗಲಿ ಅದು. ಸ್ವಲ್ಪ ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಜೋರಿಟ್ಬಿಟ್ರೆ ಇದು ಬ್ಲ್ಯಾಕ್ ಆಗಿಬಿಡುತ್ತೆ, ಸೀದೋದ ಥರ ಆಗಿಬಿಡುತ್ತೆ. ಅದಕ್ಕೆ ಸಣ್ಣ ಉರಿಯಲ್ಲೇ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತೆಗೆದಿಟ್ಕೊಂಡು ನಂತರ ಅದೇ ಬಾಣಲೆಯಲ್ಲೇ ನಾವು ಈಗ ಈರುಳ್ಳಿನೇ ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆನ ಹಾಕ್ತಾ ಇರಬೇಕು. ಎಣ್ಣೆ ಹಾಕಿ ನಾವು ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇರಬೇಕು. ನಂತರ ಅದಕ್ಕೇ ನಾನು ಬೆಳ್ಳುಳ್ಳಿ ಕೂಡ ಹಾಕಿ ಅದರಲ್ಲೇ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಒಂದು ಹಿಡಿಯಷ್ಟು ಕರಿಬೇವು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿರುತ್ತೆ, ಸ್ವಲ್ಪ ಕರಿಬೇವು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಬಾಡಿಸ್ಕೊಳ್ಳೋಣ. ಏನಪ್ಪ ಇವರು ಫಸ್ಟಿಗೆ ಕೊತ್ತಂಬರಿ ಕಾಳು, ಇದು ಜೀರಿಗೆ ಅವು ಏನೂ ಹಾಕ್ಲಿಲ್ಲಂಗೆ ತೋರಿಸ್ತಾ ಇದ್ದಾರಲ್ಲಪ್ಪ ಇವರು ಕಟ್ಟಿನ ಸಾಂಬಾರು ಅಂದ್ಕೋಬೇಡಿ. ನಾನು ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ. ಮತ್ತು ಸ್ವಲ್ಪ ತೆಂಗಿನಕಾಯಿಯನ್ನು ಕೂಡ ನಾವು ಬಿಸಿ ಮಾಡ್ಕೊಳ್ಳೋಣ. ನಂತರ 4 ಟೊಮೆಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನೋಡಿ ಹಾಕ್ಕೊಳ್ಳಿ, ಹುಣಸೆ ಹಣ್ಣನ್ನು ಇಟ್ಟಿರ್ತೀವಲ್ಲ, ರಸ ಬೆಳಿತೀವಲ್ಲ, ನಿಮಗೆ 2 ಬೇಕಂದರೆ 2 ಹಾಕ್ಕೊಳ್ಳಿ. ನಾನು 4 ಹಾಕ್ಕೊಂಡಿದ್ದೀನಿ, ಸಣ್ಣ ಸಣ್ಣವು. 4 ಟೊಮೆಟೊ ಹಣ್ಣನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಮೆತ್ತಗಾಗೋವರೆಗೂ. ಆಗಿದೆ. ಇದರಲ್ಲೇ ಈಗ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಬಿಸಿ ಮಾಡಿದ್ವಲ್ಲ, ಇದನ್ನ ಹಾಕ್ಕೊಳ್ಳೋಣ ಎಲ್ಲ ಒಂದರಲ್ಲೇ. ಇದು ನೋಡಿ, ಇದು ಸಾಂಬಾರು ಪೌಡ್ರು. ಇದು ಕಟ್ಟಿನ ಸಾಂಬಾರಿಂದೆ ಪೌಡ್ರು ಬೇರೆ, ಮನೆ ಸಾಂಬಾರು ಪೌಡ್ರು ಅಲ್ಲ ಇದು ಸಾಂಬಾರಿಗೆ ಹಾಕೋದು. ಮತ್ತು ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಅರಿಶಿಣ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದು ಕಟ್ಟಿನ ಸಾಂಬಾರಿಂದು ಪೌಡ್ರನ್ನ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಯಾವ ಮಸಾಲೆಗಳ್ನ ಇದರಲ್ಲಿ ಫಸ್ಟಿಗೆ ಹುರಿಲಿಲ್ಲ. ಮತ್ತು ಏನಪ್ಪ ಇವರು ಯಾವುದನ್ನು ಹಾಕ್ಲಿಲ್ಲಂಗೆ ಇದು ತೋರಿಸ್ತಿದ್ದಾರೆ ಅಂದ್ಕೋಬೇಡಿ. ಇದು ಕಟ್ಟಿನ ಸಾಂಬಾರು ಪೌಡ್ರು, ಬರೀ ಈ ಸಾಂಬಾರಿಗೆ ಅಷ್ಟೇ, ಹೋಳಿಗೆ ಸಾಂಬಾರಿಗೆ ಹಾಕುವಂಥ ಪೌಡ್ರನ್ನ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇದನ್ನೆಲ್ಲ ಈಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋಣ ಅಷ್ಟನ್ನು. ನೋಡಿ, ಈ ರೀತಿಯಾಗಿ ಆಗಿದೆ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನಂತರ ಬೇಳೆನ ನಾನು ಕುದಿಸಿ, ಅದು ಬೇಳೆ ಎಲ್ಲ ಕರಗಿ ಹೋಗಬೇಕು ನೀರಲ್ಲಿ. ನೋಡಿ, ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಈ ಬೇಳೆ ಕಟ್ಟು ಕುದೀತಿದೆಯಲ್ಲ, ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ನಂತರ ನಾವು ಹುಣಸೆಹಣ್ಣು ಹಿಂಡಿಟ್ಕೊಂಡಿದ್ದೀವಲ್ಲ, ಆ ರಸನ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ಟೊಮೆಟೊ ಹಣ್ಣು ಹಾಕ್ಕೊಂಡಿರ್ತೀರಲ್ಲ, ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಏನು ಮಾಡ್ತೀರ ಅಂದರೆ ಹೂರಣ ಇರುತ್ತಲ್ಲ, ಅದನ್ನು ಕೂಡ ಸಹಿತ ಹಾಕ್ಕೋಬೋದು. ತೆಳ್ಳಗಿತ್ತು ಕಟ್ಟು ಅಂದರೆ ಹೂರಣ ಹಾಕ್ಕೋಬೋದು. ನಂತರ ನಾನು ಒಂದು ಬಾಣಲೆ ಇಡ್ತಾಯಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಇದು ಸಾಸಿವೆ ಮತ್ತು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಏನಿಲ್ಲ ಇದಕ್ಕೆ ಒಗ್ಗರಣೆಗೆ. 1 ಒಣಮೆಣಸಿನ್ಕಾಯಿ, ಒಂದು 5-6 ಕರಿಬೇವಿನ ಎಲೆ, ಇಷ್ಟೇ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಎಲೆ ಇಷ್ಟನ್ನೇ ನಾವು ಎಣ್ಣೆಯಲ್ಲಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕುದೀತಿರುವಂತಹ ನಾವು ಕಟ್ಟಿನ ಸಾರಿಗೆ ಇದನ್ನ ಹಾಕಿ ನೀಟಾಗಿ ಕುದಿಸ್ಕೊಳ್ಳೋಣ. ಇಷ್ಟೇ ನೋಡಿ ಫ್ರೆಂಡ್ಸ್. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ತೆಳು ಬೇಕಂದರೆ ತುಂಬ ತೆಳುಗೆ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಮಾಡಿದ್ದೀನಿ ನಾನು. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾನು ನಿಮಗೆ ಈ ಸಾಂಬಾರು ಪೌಡ್ರ್ ಬಗ್ಗೆ ನಾನು ನಿಮಗೆ ಒಂದು ಸರಿ ರೀಕ್ಯಾಪ್ ಹಾಕ್ತೀನಿ. ನೋಡಿ, ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಇದ್ರೇ ಚೆನ್ನಾಗೆ ಈ ಸಾರಿಗೆ, ಕಟ್ಟಿನ ಸಾರಿಗೆ. ಥ್ಯಾಂಕ್ ಯು ಆಲ್.